ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಪಾಳ್ಯ ಶ್ರೀ ಆತ್ಮಲಿಂಗ ಪಾದಯಾತ್ರೆ ಭಕ್ತ ಮಂಡಳಿ ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು. 14 ವರ್ಷಗಳಿಂದಲೂ ಪಾದಯಾತ್ರೆಗಳಿಗೆ ಸಹಾಯ ಹಾಗೂ ಸಾವಿರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮ, ಭಜನಾ ಮಂಡಳಿಯವರಿಂದ ವಿಶೇಷ ಪೂಜೆ, ಪಾದಯಾತ್ರೆ ಭಕ್ತ ಮಂಡಳಿ ಕಾರ್ಯಕ್ರಮಕ್ಕೆ ಜನಪ್ರಿಯ ಸಚಿವರು ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನೇಶ್ ಗುಂಡೂರಾವ್ರವರು ಮಾತನಾಡಿ, ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ರವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾದಯಾತ್ರಿಗಳಿಗೆ ದೇವರ ಕೃಪೆ ಅನುಗ್ರಹ ದೊರಕಲಿ ಎಂದರು. 3,000ಕ್ಕೂ ಹೆಚ್ಚು ಭಕ್ತರು ದೇವರ ಪ್ರಸಾದ ಸ್ವೀಕರಿಸಿದರು. ಸದಾ ಜನಸೇವಕರಾಗಿರುವ ಟಿ ಮಲ್ಲೇಶ್ ರವರ ಜನಸೇವೆಗೆ ಭಕ್ತಾದಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರಿತು. ಎಲ್ರಿಗೂ ನಮಸ್ಕಾರ. ಇವತ್ತೇನು ಡಾಕ್ಟರ್ ಸಿದ್ಲಿಂಗ ಕವಿಗಳಾದ ದಲಿತ ಕವಿಗಳು ಕರ್ನಾಟಕದ ಆಸ್ತಿ ಅವರ ಉದ್ದೇಶ ಇಡೀ ದಲಿತ ಸಮುದಾಯ, ಜಾತಿ ಮಾದಿಗರು ಇನ್ನಿತರ ಯಾವುದೇ ಜಾತಿ ಜನಾಂಗ ಅನ್ನೋದಿರ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಕವಿಗಳು. ಇಡೀ ರಾಜ್ಯ ಅಲ್ಲ, ದೇಶಾದ್ಯಂತ ಅವರು ಬಹಳ ಸಾಹಿತ್ಯದಿಂದ ಹಲವಾರು ಜನಗಳು ಬದಲಾವಣೆ ಆಗಿದ್ದಾರೆ. ಅವರ ಒಂದು ಏನು ಕ್ರಾಂತಿಕಾರಿ ಒಂದು ಹಾಡುಗಳಿಂದ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂಥ ಕೆಲಸ ಈ ದಲಿತ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಆ ಒಂದು ಹಾಡನ್ನು ಕೇಳಿದರೆ ಸಾಕು, ಇಂಥವರು ಈ ಒಂದ್ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ತಂದುಕೊಟ್ಟಂಥ ಮಹಾನ್ ಕವಿ. ಏಕೆಂದರೆ ಇವತ್ತು ದಲಿತರು ಏನಾದರೂ ನೆಮ್ಮದಿಯಾಗಿ ಒಂದು 50 ವರ್ಷಗಳ ಕಾಲ ಏನು ಇವತ್ತು 50 ವರ್ಷಗಳಿಂದ ಇವರು ಈ ಧ್ವನಿ ಎತ್ತಿದ ಮೇಲೆ ದಲಿತ ಸಮುದಾಯ ಹೊರಗಡೆ ಬಂದಿದೆ. ಇವರ ಒಂದು ಕ್ರಾಂತಿಕಾರಿ ಹಾಡುಗಳಿಗೆ ಎಲ್ಲರೂ ಧ್ವನಿ ಎತ್ತಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹೇಬರು ನಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದ ನಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೀವಿ. ಯಾಕೆಂದರೆ ಇಂಥ ಮಹಾನ್ ಕವಿಗಳು ಇನ್ನೂ ಹುಟ್ಟಬೇಕು. ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಕ್ರಾಂತಿಕಾರಿ ಹಾಡುಗಳಾಗ್ಬೋದು, ವಿಚಾರಗಳನ್ನಾಗ್ಬೋದು, ಹೋರಾಟಗಳನ್ನಾಗ್ಬೋದು, ಇಂಥವರ ಒಂದು ಆದರ್ಶಗಳನ್ನು ಪಾಲನೆ ನಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬರು ಡಾಕ್ಟರ್ ನಮ್ಮ ಸಿದ್ಧಲಿಂಗಯ್ಯ ಅವರ ಪುಸ್ತಕಗಳನ್ನು ಓದಿ ಅವರ ಒಂದು ಪ್ರತಿಯೊಂದು ಹಾಡುಗಳನ್ನು ಕೇಳಿ ಇನ್ನೂ ಈ ದೇಶದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲ ದಲಿತ ಸಮುದಾಯದ ಸಂದರ್ಭದಲ್ಲಿ ಜಯಂತಿ ಪ್ರಯುಕ್ತ ನಾನು ವಿನಂತಿ ಮಾಡ್ಕೊಳ್ತೀನಿ. ನುಡಿನಾಗಮನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರೂ ನಿಜವಾಗ್ಲೂ ನಾವು ಎಲ್ಲರೂ ಧನ್ಯರಾಗಿದ್ದೀವಿ. ಅವರಿಗೆ ಒಳ್ಳೇದಾಗ್ಲಿ, ಅವರ ಕುಟುಂಬಕ್ಕೆ ಶಾಂತಿ, ಸುಖ ಶಾಂತಿ, ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಮಲ್ಲೇಶ್ ಅವರು ಕೂಡ ಮಾಜಿ ಕಾರ್ಪೊರೇಟರ್ ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಜಕ್ಕನಕೆರೆ ವಿಶೇಷವಾದ ಕಾರ್ಯಕ್ರಮ ಇದು. ಬಹಳ ಸಂತೋಷ, ಎಲ್ಲರೂ ಭಾಗಿಯಾಗ್ತಾರೆ. ಮತ್ತೆ ಇಡೀ ಊರೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನ ಕೂಡ ಸ್ವೀಕಾರ ಮಾಡಿಕೊಂಡು ಅಗಲಿದ್ರು. ನಮ್ಮೆಲ್ಲರ ಸೌಭಾಗ್ಯ ನಮಗೆ ಒಂದು ಧರ್ಮಸ್ಥಳ ಪಾದಯಾತ್ರೆಯವರಿಗೆ ಅನ್ನ ಸಂತರ್ಪಣೆ ಹೋರಾಟದ ಬಗ್ಗೆ, ಅವರ ಕವಿತೆಯ ಬಗ್ಗೆ, ಜನಪರ ಕಾರ್ಯಕ್ರಮ ಎಷ್ಟೇ ಒತ್ತಡ ಇದ್ರು ಕೂಡ ಬಂದು ಆಶೀರ್ವಾದ ಮಾಡ್ತಾರೆ. ಅದೊಂದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಸಡಗರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು 33ನೇ ವರ್ಷ ಎಲ್ಲ ಭಕ್ತಾದಿಗಳು ಬಹಳ ಸಂತೋಷದಿಂದ ಇಡೀ ಊರೇ ಎಲ್ಲ ಒಂದು ಸಾಮರಸ್ಯದಿಂದ ಎಲ್ಲರೂ ಒಟ್ಟಾಗಿ ಕುಂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಇಲ್ಲಿನ ಪ್ರತೀತಿ. ಭಕ್ತಾದಿಗಳು ಏನವರು ಆಸೆ ಆಕಾಂಕ್ಷೆ ಈಡೇರಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ನಾಯಕರ ಆದೇಶದಂತೆ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಆತ್ಮಲಿಂಗ ಪಾದಯಾತ್ರೆಯ ಎಲ್ಲಾ ಭಕ್ತಾದಿಗಳಿಗೂ ಶುಭವಾಗ್ಲಿ. ಅವ್ರಿಗೆಲ್ಲ ಏನ್ ಆಸೆ ಆಕಾಂಕ್ಷೆಗಳು ದೇವರು
ಈಡೇರಿಸ್ತದೆ ಅಂತ ಹೇಳ್ಬಿಟ್ಟು ಅವರ ಯಾತ್ರೆಯನ್ನ ಶುಭಕರವಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. 5ನೇ ತಾರೀಕು ಹೊರಡ್ತಾರೆ. ಇವತ್ತು ನಾವು ವಿಶೇಷವಾಗಿ ಒಂದು 3,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗಾಂಧಿನಗರ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ನಮ್ಮ ಶರವಣ ಸರ್ ಮತ್ತು ಕೆಪಿಸಿಸಿ ಸದಸ್ಯರು ರಘುನಾಥ್ ರವರು, ಬಾಲೂರವರು, ಅನೇಕ ಸ್ನೇಹಿತರು, ನಮ್ಮ ಉಮೇಶ್ ಅವರಾಗಿರ್ಬೋದು, ಸುಕುಮಾರ್ ಅವರಾಗಿರ್ಬೋದು, ವಿಶೇಷವಾಗಿ ರಮೇಶ್ ಅವರಾಗಿರ್ಬೋದು, ನಮ್ಮ ಗ್ರಾಮದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಹಿರಿಯರು ಇಲ್ಲಿ ನಮ್ಮ ಸ್ನೇಹಿತರು, ಅದು ರಾಮ್ಜಿ ಆಗಿರ್ಬೋದು, ಅವ್ರ ತಂಡ ಆಗಿರ್ಬೋದು, ಸೀನಿಯರ್ಸ್, ಮತ್ತೆ ಹರೀಶ್ ಅವರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು, ನಮ್ಮ ಈಶ್ವರ್ ಅವರಾಗಿರ್ಬೋದು, ನಮ್ಮ ಸುಂದರ್ ಅವರಾಗಿರ್ಬೋದು, ಆನಂದ್ ಅವರಾಗಿರ್ಬೋದು, ಮತ್ತೆ ನಮ್ಮ ಕಾರ್ಯಕ್ರಮ ಕೂಡ ಜನಾರ್ದನ್ ಅವರಾಗಿರ್ಬೋದು, ಭಾಸ್ಕರ್ ಅವರಾಗಿರ್ಬೋದು, SR ಅವರಾಗಿರ್ಬೋದು, ಅನೇಕ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಕೇಬಲ್ ನಮ್ಮ ವೆಂಕಟೇಶ್ ಅಂತಾನೆ ಅವರು, ಮಧುರ್ ಅವರು, ಅವ್ರ ತಂಡ, ನಾನಿಲ್ ಅವರು, ಕೇಶ್ವರ್ ಅವರು, ಎಲ್ಲರೂ ಸೇರ್ಕೊಂಡು ಹೆಸರು ಹೇಳ್ಕೊಳ್ತಾ ಹೋದ್ರೆ ಅಷ್ಟು ಒಂದು ನಮ್ಮ ಜೊತೆ ಬಾಂಧವ್ಯ ಆಗ್ಬಿಟ್ಟಿದೆ. ಅಂತ ಒಂದು ಬಾಂಧವ್ಯದಲ್ಲಿ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಶೋಷಿತರು ನಮ್ಮ ವೆಂಕಟೇಶ್ ಅವರು, ಅಂತೇಳಿ 50 ವರ್ಷಗಳಿಂದ ಒಲಮಾದಿಗರ ಹಾಡುಗಳು ಎಲ್ಲರೂ ನೊಂದವರ ಧ್ವನಿಯಾಗಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಮಹಾನ್ ಚೇತನ ಅವ್ರ ಶಿಷ್ಯರಾಗಿ ನಾನು ಕೂಡ ಒಬ್ಬ. ಈ ಕಾರ್ಯಕ್ರಮ ನಾನು ಒಬ್ಬ ಅದರಲ್ಲೊಬ್ಬ ಶಿಷ್ಯ. ನಮಗೆ ಸೌಭಾಗ್ಯ ಅಂತ ನಾನು ಹೇಳಿಕೆ ಬಯಸ್ತೀನಿ. ಅವರ ಜೊತೆಯಲ್ಲಿ ಕಾರ್ಯಕರ್ತರು ಗಾಂಧಿನಗರದಿಂದ ವಿಶೇಷವಾಗಿ ಆಗಮಿಸಿ ಕವಿಗಳಾಗಿದ್ದಾಗ, ಆಶೀರ್ವಾದ ಮಾಡಿದ್ದಾರೆ. ಭಾಸ್ಕರ್ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ನಿರಂತರವಾಗಿ ಅವರ ಜೊತೆಯಲ್ಲಿ ಎಲ್ಲರೂ ಪ್ರತಿಯೊಂದು ಅವರ ಹಾಡುಗಳನ್ನ ನಮ್ಮ ಸುರೇಶ್ ಗೆಜ್ಜೆ ಕಟ್ಕೊಂಡು ಬೀದಿಗಳಲ್ಲಿ ನಾವು ಅವರ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ವಿ. ಅವರು ಬದುಕಿದ್ದಾಗಲೇ ಮಾಡ್ತಾ ಇದ್ವಿ. ಆತ್ಮಲಿಂಗ ಸತ್ತ ನಂತರ ಸ್ವಲ್ಪ ಧರ್ಮಸ್ಥಳ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸಂತೋಷಕರವಾದಂತ ವಿಷಯ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಜನಗಳಿಗೆ ಕವಿಗಳು ಸಚಿವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ನಿಜವಾಗ್ಲೂ ಸಂತೋಷಕರ ವಿಷಯ. ಎಲ್ರಿಗೂ ಒಳ್ಳೆಯದಾಗಲಿ. ಪಯಣ ಇದೆ ಸುಖಮಯವಾಗಿರಲಿ. ಎಲ್ಲೂ ಯಾವುದೇ ತೊಂದರೆ ಇಲ್ಲದೆ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡಲಿ ಅಂತ ಈ ಮುಖಾಂತರ ನಮ್ಮ ಆಂಜನೇಯ